ಹಾಲನ್ನು ಕುಡಿಬೇಕು, ಹಾಲಾಹಲವನ್ನು ಕುಡಿಬಾರ್ದು. ಯಾವ ತಾಯಂದ್ರು ಸ್ಮೋಕಿಂಗ್ ಮಾಡ್ತಾರಲ್ಲ ಅದು ಬಲಗಡೆ ಭಾಗಕ್ಕೆ ತೊಂದರೆ ಮಾಡುತ್ತೆ. ಇವತ್ತಿನ ಮಹಿಳೆಯರಿಗೆ ಯಾರು ಹೇಳೋರಿಲ್ಲ ಕೇಳೋರಿಲ್ಲ. ಬ್ಯಾಡ್ ಹ್ಯಾಬಿಟ್ಸು, ಡ್ರಗ್ಸು, ಸ್ಲೀಪಿಂಗ್ ಟ್ಯಾಬ್ಲೆಟ್ಸು ಇದನ್ನೆಲ್ಲ ತಗೊಂಡ್ರೆ ಮಕ್ಕಳಿಗೆ ತೊಂದರೆ ಆಗುತ್ತೆ. 6 ಪ್ಯಾಕ್ಸ್ ಮಾಡ್ಕೊಳ್ಳೋದಕ್ಕೋಸ್ಕರ ಫಾರ್ಮುಲಾಗಳನ್ನ ತಗೊಳ್ತಾ ಇದ್ದಾರಲ್ಲ, ಅದರಲ್ಲಿ ಸ್ಟೀರಾಯ್ಡು, ಬ್ಯಾಂಡ್ ಡ್ರಗ್ಸು ಇದೆ. ನಮಸ್ಕಾರ ವೀಕ್ಷಕರೇ, ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ರಕ್ಷಾ. ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಮಕ್ಕಳ ಹೃದಯದ ಆರೋಗ್ಯದ ಬಗ್ಗೆ ಮಾತಾಡ್ತಿದ್ದೀವಿ. ಹೃದಯ ಅಷ್ಟೇ ಅಲ್ಲ, ಮಕ್ಕಳ ಆರೋಗ್ಯ ಎಷ್ಟು ಮುಖ್ಯ ಆಗುತ್ತೆ, ಆರೋಗ್ಯವಂತ ಮಗುವಿಗೆ ಏನೆಲ್ಲ ಬೇಕಾಗುತ್ತೆ, ಜೊತೆಗೆ ಫಿಸಿಕಲ್ ಎಕ್ಸಸೈಸ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ, ಮಕ್ಕಳಿಗೆ ನಾವು ಏನೆಲ್ಲ ಪದಾರ್ಥಗಳನ್ನು ಕೊಡ್ತಾ ಇದ್ದೀವಿ, ಅದರಿಂದ ಏನು ಸಮಸ್ಯೆ ಆಗ್ತಿದೆ, ಯಾವ ಆರೋಗ್ಯವಂತ ಪದಾರ್ಥಗಳನ್ನು ನಾವು ಮಕ್ಕಳಿಗೆ ತಿನ್ನಿಸ್ಬೇಕು, ಹೀಗೆ ಮಕ್ಕಳ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಜೊತೆ ಸಾಕಷ್ಟು ಮಾಹಿತಿಯನ್ನು ಹಂಚಿಕೊಳ್ಳೋದಕ್ಕೆ ನಮ್ಮ ಜೊತೆ ಇದ್ದಾರೆ ಕರ್ನಾಟಕದ ಖ್ಯಾತ ಹೃದಯ ತಜ್ಞೆ, ಹಾಗೇನೆ ದಕ್ಷಿಣ ಭಾರತದ ಮೊದಲ ಪೀಡಿಯಾಟ್ರಿಕ್ ಕಾರ್ಡಿಯಾಲಜಿಸ್ಟ್, ಕರ್ನಾಟಕದ ಮೊದಲ ಮಹಿಳಾ ಕಾರ್ಡಿಯಾಲಜಿಸ್ಟ್ ಡಾಕ್ಟರ್ ವಿಜಯಲಕ್ಷ್ಮಿ ಬಾಳೆಕುಂದ್ರಿ ಮೇಡಮ್ ಅವರು. ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಮೇಡಮ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮ್ಗೆ ನಮಸ್ಕಾರ ಡಾಕ್ಟರ್. ಈಗ ಕಳೆದ 4 ದಶಕಗಳಿಗೆ ಹೋಲಿಸಿದ್ರೆ ಮಕ್ಕಳಲ್ಲಿ ಹೃದಯ ಕಾಯಿಲೆ ಎಷ್ಟು % ಹೆಚ್ಚಾಗಿದೆ, ಯಾಕೆ ಹೆಚ್ಚಾಗ್ತಾ ಇದೆ ಅಂತ? ಹೃದಯದ ಕಾಯಿಲೆ ಅಂದರೆ ಮಕ್ಕಳಲ್ಲಿ ಬರೋ ಹೃದಯದ ಕಾಯಿಲೆಗೆ ನಾವು ಕಂಜನೈಟಲ್ ಹಾರ್ಟ್ ಡಿಸೀಸ್ ಅಂತೀವಿ. ಇದು ಲ್ಯಾಟಿನ್ ವರ್ಡ್. ಕಂಜನೈಟಲ್ ಅಂತಂದರೆ ಹುಟ್ಟಿನಿಂದ ಬರುವಂಥ, ಜನನದಿಂದ ಬರುವಂಥದ್ದು. ಇವತ್ತಿಗೆ ಏನಾಗಿದೆ, ತಂತ್ರಜ್ಞಾನ ಬೆಳೆದಿದೆ. ಮೊದಲಾದರೆ ಏನಾಗೋದು, ಇಂಥ ಮಕ್ಕಳು ಹುಟ್ಟತಾನೆ ಸತ್ತು ಹುಡ್ತಾ ಇದ್ವು, ಇಲ್ಲ ಹುಟ್ಟಿದ ಮೇಲೆ ಮೊದಲೇ ಹುಟ್ಟಹಬ್ಬ ಆಚರಿಸೋ ಮೊದಲೇ ಸತ್ತು ಹೋಗ್ತಾ ಇದ್ವು. ಆವಾಗ ಅದರ ಹಣೆ ಬರನೇ ಅಷ್ಟು, ಅದು ಆಯುಷ್ಯ ಅಷ್ಟು ಅಂತ ಬಿಟ್ಬಿಡ್ತಾ ಇದ್ರು. ಆದರೆ ಈಗ ಹಾಗಲ್ಲ, ತಂತ್ರಜ್ಞಾನ ಹೆಚ್ಚಾಗಿರೋದ್ರಿಂದ ನಾವು ತಾಯಿ ಗರ್ಭದಲ್ಲಿ ಇರುವಾಗಲೇ ಫೀಟಲ್ ಎಕೋಕಾರ್ಡಿಯೋಗ್ರಾಫಿ ಮಾಡಿ ಅದನ್ನ ಕಂಡುಹಿಡಿತೀವಿ. ಆಮೇಲೆ ಹುಟ್ಟಿದ ಮೇಲೆ ಅದಕ್ಕೆ ಚಿಕಿತ್ಸೆ ಕೊಡ್ತೀವಿ. ಹಾಗಾಗಿ ಆ ಸಾಯೋ ಮಕ್ಕಳನ್ನ ಲಿಟ್ರಲಿ ಉಳಿಸ್ತಾ ಇರೋದ್ರಿಂದ ನಮಗೆ ಇದು ಹೆಚ್ಚು ಅಂತ ಅನಿಸುತ್ತೆ. ಇದು ಹೆಚ್ಚು ಆಗಿದೆ ಕೂಡ. ಯಾಕಂತಂದರೆ ಒಂದು ಕಾಲಕ್ಕೆ ಗರ್ಭಧಾರಣೆ ಅಂತಂದರೆ ಅದು ದೈವಿದತ್ತವಾದಂಥದ್ದು ಅಂತ ದೇವರ ಧ್ಯಾನ ಮಾಡಿಕೊಂಡು, ದೇವರ ಪೂಜೆ ಮಾಡಿಕೊಂಡು, ಒಳ್ಳೆ ನಡತೆಯಿಂದ ಇಟ್ಕೊಂಡು, ಸದ್ಭಾವನೆಯಿಂದ ಬದುಕಿ ಮಕ್ಕಳನ್ನು ಹೆರ್ತಾಯಿದ್ರು. ಆದರೆ ಇವತ್ತೇನಾಗಿದೆ ಅಂದರೆ ತಾಯಂದ್ರೇ ಅವರು ತಪ್ಪು ದಾರಿಗೆ ಹೋಗ್ಬಿಟ್ಟು ಅವರು ತಿನ್ನಬಾರ್ದನ್ನೆಲ್ಲ ತಿಂತಾ ಇದ್ದಾರೆ, ಸೇದಬಾರ್ದನ್ನ ಸೇದ್ತಾ ಇದ್ದಾರೆ, ಡ್ರಗ್ಸ್ ತೊಗೊಳ್ತಾ ಇದ್ದಾರೆ. ಇದರಿಂದ ಹೃದಯದ ಕಾಯಿಲೆಗಳು ಹೆಚ್ಚಾಗ್ತಾ ಇದೆ. ಉದಾಹರಣೆಗೆ, ಯಾವ ತಾಯಿಗೆ ಡಯಾಬಿಟಿಸು, ಒಬೆಸಿಟಿ, ದಪ್ಪಗಿರ್ತಾರಲ್ಲ, ಆ ಮಗುವಿಗೆ ಹೃದಯದ ಕಾಯಿಲೆ ಹೆಚ್ಚು ಅನ್ನೋದು ಜಗಜ್ಜಾಹೀರ, ಅದು ಗೊತ್ತಾಗಿದೆ. ಯಾವ ತಾಯಿ ಕುಡಿತಾಳಲ್ಲ ಅವಳಿಗೆ ಆ ಹುಟ್ಟೋ ಮಗುಗೆ ಸೈನಾಟಿಕ್ ಅಂದರೆ ಬ್ಲೂ ಬೇಬಿ ಹುಟ್ಟೋದು, ಹಾರ್ಟಲ್ಲಿ ಹೋಲಿರೋದು ಕಾಮನ್ನು ಅನ್ನೋದು ಗೊತ್ತಾಗಿದೆ. ಅದಲ್ಲದೆ ಫೀಟಲ್ ಆಲ್ಕೋಹಾಲಿಕ್ ಸಿಂಡ್ರೋಮ್ ಅಂತಂದು ಬ್ರೇನು ಕೂಡ ಡ್ಯಾಮೇಜ್ ಆಗುತ್ತೆ, ಆ ಮಕ್ಕಳು ಕ್ರಿಮಿನಲ್ ಆಗ್ತಾರೆ. ಹಾಗಾಗಿ ತಾಯಿ ಗರ್ಭಧಾರಣೆ ಮಾಡಿದಾಗ ಈ ಕುಡಿಯೋ ಅಭ್ಯಾಸವನ್ನು ಇಟ್ಕೋಬಾರ್ದು, ಇದ್ದರೆ ಅದನ್ನು ಬಿಡಬೇಕು. ಅದ್ರ ಜೊತೆಗೆ 3ನೇದು ಸ್ಮೋಕಿಂಗು ಹೆಣ್ಮಕ್ಳಲ್ಲಿ ಜಾಸ್ತಿ ಆಗಿದೆ. ಈ ಬಾಲ್ಟಿಮೋರ್ ಸ್ಟಡಿನ ಕ್ಲೀನಾಗಿ ತೋರಿಸಿದ್ದಾರೆ. ಯಾವ ತಾಯಿಯಂದ್ರು ಸ್ಮೋಕಿಂಗ್ ಮಾಡ್ತಾರಲ್ಲ ಅದು ಬಲಗಡೆ ಭಾಗಕ್ಕೆ ತೊಂದರೆ ಮಾಡುತ್ತೆ. ಅಂದರೆ ಹೃದಯ ಅಂದರೆ ಭ್ರೂಣದ ಬಲಗಡೆ ಭಾಗ ಡ್ಯಾಮೇಜ್ ಆಗಿ ಹೋಗ್ಬಿಡುತ್ತೆ ಅಂತೆ. ಯಾಕಂದರೆ ಪ್ಲಸೆಂಟನಿಂದ ಅದು ನಿಕೋಟಿನ್ ಹೋಗೋದೇ ಬಲಗಡೆಗೆ ಮೊದಲು, ಅದೇ ಡ್ಯಾಮೇಜ್ ಆಗಿ ಹೋಗ್ಬಿಟ್ಟು ಅದು ಚಿಕ್ಕದಾಗಿ ಹೋಗ್ಬಿಡುತ್ತೆ. ಸೊ ಆ ಮಕ್ಕಳನ್ನ ಉಳಿಸೋದು ಭಾಳ ಕಷ್ಟ ಆಗುತ್ತೆ. ಹಾಗಾಗಿ ಈ ಒಬೆಸಿಟಿ, ಡಯಾಬಿಟಿಸು, ಅದ್ರ ಜೊತೆಗೆ ಈ ಬ್ಯಾಡ್ ಹ್ಯಾಬಿಟ್ಸು, ಡ್ರಗ್ಸು, ಸ್ಲೀಪಿಂಗ್ ಟ್ಯಾಬ್ಲೆಟ್ಸು ಇದನ್ನೆಲ್ಲ ತಗೊಂಡ್ರೆ ಆ ಮಕ್ಕಳಿಗೆ ತೊಂದರೆ ಆಗುತ್ತೆ. ಅದಲ್ಲದೆ ಗರ್ಭಿಣಿ ಆಗಿರ್ತಾರೆ, ಮಗು ಬೇಡ ಅಂತ ಗರ್ಭಪಾತಕ್ಕೆ ಔಷಧಿ ತಗೊಳ್ತಾರೆ, ಅದು ಗರ್ಭಪಾತ ಆಗದೆ ಉಳ್ಕೊಂಡ್ಬಿಟ್ರೆ ಆ ಹೃದಯಕ್ಕೆ ತೊಂದರೆ ಆಗುತ್ತೆ. ಹಾಗಾಗಿ ಇವೆಲ್ಲ ಕಾರಣದಿಂದ ಇತ್ತೀಚಿನ ದಿನದಲ್ಲಿ ಹೃದಯದ ಕಾಯಿಲೆ ಅಂದರೆ ಹುಟ್ಟ ಬರುವ ಹೃದಯದ ಕಾಯಿಲೆಗಳು ಅದು ಹೆಚ್ಚಾಗ್ತಾ ಇದೆ. ಇಡೀ ವರ್ಷಕ್ಕೆ ಸುಮಾರು 20 ಲಕ್ಷಕ್ಕಿಂತ ಹೆಚ್ಚು ಮಕ್ಕಳು ಈ ಜನನದಿಂದ ಬರುವ ಕಾಯಿಲೆಯಿಂದ ಹುಟ್ಟುತ್ತಾ ಇದ್ದಾರೆ. ಆದರೆ ಕೇವಲ 5,000 ಮಕ್ಕಳಿಗೆ ನಮ್ಮ ಜಯದೇವನಲ್ಲೇ ಇದರಲ್ಲಿ ಮಾಡಿದ ಹಾಗೆ ಟ್ರೀಟ್ಮೆಂಟ್ ಸಿಗ್ತಾ ಇದೆ, ಉಳಿದಿದ್ದ ಕಡೆಗೆ ಸಿಗ್ತಾ ಇಲ್ಲ. ಹಾಗಾಗಿ ಮಿಕ್ಕಿದ್ದು 60,000 ಮಕ್ಕಳು ಅದಕ್ಕೆ ಟ್ರೀಟ್ಮೆಂಟ್ ಇಲ್ಲದೇ ನಮ್ಮ ದೇಶದಲ್ಲಿ ಸಾಯ್ತಾ ಇದ್ದಾರೆ. ಹಾಗಾಗಿ ಹುಟ್ಟ ಬರೋ ಹೃದಯದ ಕಾಯಿಲೆ ಜಾಸ್ತಿ ಆಗೋಕ್ಕೆ ಬದಲಾದ ಜೀವನ ಶೈಲಿ, ಅದರ ಜೊತೆಗೆ ಒಂದು ಕಾಲಕ್ಕೆ ಮನೆಯಲ್ಲಿ ಅಜ್ಜಿ ತಾಯಿ ಎಲ್ಲ ಹೆಣ್ಮಕ್ಳಿಗೆ ಹೇಳ್ಕೊಡ್ತಾ ಇದ್ರು, ಇದು ಮಾಡಬೇಡ, ಅದು ಮಾಡಬೇಡ, ಅದು ಸರಿ ಇಲ್ಲ, ಇದು ಸರಿ ಇಲ್ಲ ಅಂತ. ಇವತ್ತಿನ ಮಹಿಳೆಯರಿಗೆ ಯಾರೂ ಹೇಳೋರಿಲ್ಲ ಕೇಳೋರಿಲ್ಲ. ಸೊ ಬಿಂದಾಸಾಗಿ ಬದುಕ್ತಾ ಇದ್ದೀನಿ, ನಾನು ಸ್ವಾತಂತ್ರ್ಯ ಅಂದ್ಕೊಂಡು ಸ್ವೇಚ್ಛಾಚಾರಕ್ಕೆ ಹೋದಾಗ ಆ ಏನು ತಪ್ಪು ಮಾಡದೇ ಇರೋ ಮಗು
ಹಾಳಾಗತ್ತೆ. ಇದನ್ನ ಜನರು ಅರ್ಥ ಮಾಡ್ಕೊಳ್ಬೇಕು. ಓಕೆ. ಹಾಗೇನೆ ಈ ಮಕ್ಕಳಲ್ಲಿ ಜಿಡ್ಡು ಶೇಖರಣೆ ಆಗುವಂತಹ ಪದಾರ್ಥಗಳು ಯಾವ್ದು? ಈಗ ಹೆಚ್ಚು ಜನ ತಾಯಂದ್ರು ಪಾಪ ಆದಷ್ಟು ಆರೋಗ್ಯವಾಗಿರೋ ಆಹಾರ ಕೊಡಬೇಕು ಅಂತ ಬಯಸ್ತಾರೆ, ಬಟ್ ಅವ್ರಿಗೆ ಗೊತ್ತಿಲ್ಲದೇನೆ ಎಷ್ಟೋ ಸಲ ಈ ಜಂಕ್ ಫುಡ್ಗಳನ್ನ ಮಕ್ಕಳು ಹಠ ಮಾಡಿದಾಗ ಕೊಡಬೇಕಾಗತ್ತೆ. ಹೀಗಾಗಿ ಯಾವ ಪದಾರ್ಥಗಳಿಂದ ಅತಿ ಹೆಚ್ಚು ಜಿಡ್ಡು ಮಕ್ಕಳಲ್ಲಿ ಶೇಖರಣೆ ಆಗ್ತಿದೆ? ಪ್ರಥಮವಾಗಿ ಹುಟ್ಟುತ್ತಾ ಇದ್ದಂಗೆ, ಮಗು ಹುಟ್ಟುತ್ತಾ ಇದ್ದಂಗೆ ಮೊದಲು ಕೊಡಬೇಕಾಗಿರೋ ತಾಯಿ ಹಾಲು, ಗಿಣ್ಣದ ಹಾಲು, ಅದಕ್ಕೆ ಕೊಲೆಸ್ಟ್ರಾಮ್ ಅಂತೀವಿ. ಅದು ಫಸ್ಟು ಒಳಗಡೆ ಹೋಗ್ತಾ ಇದ್ದಂಗೆ ಕರಳಲ್ಲಿ ಒಂದು ಲೇಯರ್ ಆಗಿ ಆ್ಯಂಟಿಬಾಡೀಸ್ ಉತ್ಪತ್ತಿ ಆಗಿ ಆ ಮಗು ಶಕ್ತಿಶಾಲಿ ಆಗೋಕ್ಕೆ ಅದು ಮೊದಲೇದು. ಸೊ ಹಾಗಾಗಿ ತಾಯಿಯ ಮೊದಲ ಹಾಲಿದೆ ಅಲ್ಲ, ಅದು ಭಾಳ ಮುಖ್ಯ. ಹಳೆ ಕಾಲದಲ್ಲಿ ಹಿಂದಿ ಪಿಕ್ಚರ್ನಲ್ಲಿ ಡೈಲಾಗ್ ಕೇಳಿರ್ಬೋದಲ್ಲ, ಮಾಕ ದೂದ್ ಪಿಯ ಆಯಿತು ಆಜಾವ್ ಅಂತ. ಅಂದರೆ ಯಾರು ತಾಯಿ ಹಾಲು ಕುಡಿದಿರ್ತಾರೋ ಅವ್ರು ಗಟ್ಟಿ ಇರ್ತಾರೆ ಅಂತ, ಅದು ಸತ್ಯ. ಅದಾದಮೇಲೆ ಮಗುವಿಗೆ ನಾವು ವೀನೌಟ್ ಮಾಡಬೇಕಾದ್ರೆ, ಅಂದರೆ ಹಾಲನ್ನ ಬಿಡಿಸಿ ಸ್ವಲ್ಪ ಸಾಲಿಡ್ ಕೊಡಬೇಕಾದ್ರೆ ಮೊದಲು ಬಾಳೆಹಣ್ಣು ಕೊಡಬೇಕು. ಈ ಬಾಳೆಹಣ್ಣಿನಲ್ಲಿ ಪೊಟ್ಯಾಷಿಯಮ್ ಇರುತ್ತೆ, ನ್ಯೂಟ್ರಿಷನ್ ಇರುತ್ತೆ, ಅದು ಬೇಗ ಜೀರ್ಣ ಆಗುತ್ತೆ, ಅದು ಕೊಳ್ತಿರೋದಿಲ್ಲ, ಅದು ಆರೋಗ್ಯಕ್ಕೆ ಒಳ್ಳೆಯದು. ಅದಾದಮೇಲೆ ಮಕ್ಕಳಿಗೆ ಯಾವುದೇ ಕಾರಣಕ್ಕೂ ಚಾಕ್ಲೇಟ್ ಕೊಡಬಾರ್ದು, ಕೈಯಲ್ಲಿ ಮೊಬೈಲ್ ಕೊಡಬಾರ್ದು. ಒಂದು ಕಾಲಕ್ಕೆ ಊಟ ಮಾಡಿಸ್ಬೇಕು, ಅದು ನೋಡು ಚಂದಮಾಮ, ಇಲ್ಲಿ ನೋಡು ಅಪ್ಪ, ಇದು ನೋಡು ಅಜ್ಜಿ ತುತ್ತು, ಇದು ಅಮ್ಮನ ತುತ್ತು ಅಂತ ಕೈ ತುತ್ತನ್ನು ತಿನ್ನಿಸಿ ಮಕ್ಕಳನ್ನ ಬೆಳೆಸ್ತಾ ಇದ್ರು. ಅದರಲ್ಲಿ ಅಕ್ಕರೆ ಪ್ರೀತಿ ಎಲ್ಲ ಇರೋದು. ಇವತ್ತು ಮೊಬೈಲ್ ಕೊಟ್ಟು ತಿನ್ನಿಸ್ತಾ ಇದ್ರೆ ತಿನ್ನಿಸೋರು ಅವರು ಮೊಬೈಲ್ ನೋಡ್ತಾ ಇರ್ತಾರೆ, ತಿನ್ನೋರು ಮೊಬೈಲ್ ನೋಡ್ತಾ ಇರ್ತಾರೆ. ಸೊ ಹಾಗಾಗಿ ಮಕ್ಕಳಿಗೆ ಒಬೆಸಿಟಿ ಜಾಸ್ತಿ ಆಗ್ತಾ ಇದೆ. ಆಮೇಲೆ ಕೂತಲ್ಲೇ ಕೂತ್ಕೊಂಡು ಮಗು ತಾಯಿ ಇಬ್ಬರು ದಪ್ಪಗಾಗ್ತಾ ಇದ್ದಾರೆ. ಅವು ಎರಡರಿಂದ ಕೂಡ ಈ ಮೆಟಬಾಲಿಕ್ ಸಿಂಡ್ರೋಮ್ ಅಂತೀವಿ, ಕಾರ್ಡಿಯೋ ಮೆಟಬಾಲಿಕ್ ಸಿಂಡ್ರೋಮ್. ಕಾರ್ಡಿಯೋ ಅಂದರೆ ಹಾರ್ಟು, ಮೆಟಬಾಲಿಕ್ ಅಂದರೆ ನಮ್ಮ ಶರೀರದ ಪದ್ಧತಿ ಬದಲಾಗ್ಬಿಟ್ಟು ಅದಕ್ಕೆ ಒಂದು ಸಿಂಡ್ರೋಮ್ ಥರ. ಅಂದರೆ ಸಿಂಡ್ರೋಮ್ ಅಂದರೆ ಒಂದು ಕಾಯಿಲೆ ಅಲ್ಲ, ಎಲ್ಲ ಕಾಯಿಲೆಗಳು. ಈ ಒಬೆಸಿಟಿಯಿಂದ ಡಯಾಬಿಟಿಸು, ಹೈ ಬ್ಲಡ್ ಪ್ರೆಷರು, ಹೈ ಕೊಲೆಸ್ಟ್ರಾಲು, ಹಾರ್ಟ್ ಅಟ್ಯಾಕು, ಅಲ್ಝೈಮರ್ ಡಿಸೀಸ್, ಇಷ್ಟು ಕಾಯಿಲೆಗಳು ಆ ಒಂದು ಒಬೆಸಿಟಿ ಬರ್ತಾ ಇರೋದ್ರಿಂದ ಇವತ್ತು ನೀವು ನೋಡಿ ಮಕ್ಕಳು, ಶಾಲೆಗೆ ಹೋಗೋ ಮಕ್ಕಳು ದಪ್ಪಗಿದ್ದಾರೆ, ಅವ್ರನ್ನ ಕಳ್ಸಕ್ಕೆ ಹೋಗ್ತಾ ಇರೋ ತಾಯಂದ್ರು ದಪ್ಪಗಾಗಿದ್ದಾರೆ. ಹೀಗಾದಾಗ ಮುಂದಿನ ಗತಿ ಏನು ಪೀಳಿಗೆದು ಅಂತ ಯೋಚನೆ ಮಾಡಬೇಕಾದಂಥ ಪರಿಸ್ಥಿತಿ. ಯಾಕೆ ಅಂತಂದರೆ ಮನೆಯಲ್ಲಿ ಮಾಡಿರೋ ಆಹಾರವನ್ನು ಬಿಟ್ಟು, ನಾನು ನೋಡಿದ್ದೀನಿ ಇಲ್ಲಿ ಪಕ್ಕದಲ್ಲಿ ಸ್ಕೂಲ್ ಬಿಟ್ಟ ಮೇಲೆ ಮನೆಗೆ ಹೋಗ್ಬೇಕಾದ್ರೆ ಇಷ್ಟಿಷ್ಟು ಪ್ಯಾಕೆಟ್ಗಳನ್ನು ತಗೊಂಡು ತಮ್ಮ ಬ್ಯಾಗಲ್ಲಿ ತುಂಬ್ಕೊಳ್ತಾ ಇದ್ದಾರೆ. ಬುಕ್ಸ್ಗಿಂತಲೂ ಜಾಸ್ತಿ ಈ ಪ್ಯಾಕೆಟ್ಗಳು, ಈ ಕುರ್ಕುರೆಗಳು, ಚಿಪ್ಸ್ಗಳು, ಇದೆಲ್ಲ ಅವು ಎಲ್ಲವೂ ಕೂಡ ಟ್ರಾನ್ಸ್ ಫ್ಯಾಟ್ಸ್ ಇರುತ್ತೆ, ಅದರಿಂದ ಜಿಡ್ಡು ಶೇಖರಣೆ ಆಗುತ್ತೆ. ಆಮೇಲೆ ನೀವು ಏನೇನು ಜಂಕ್ ಫುಡ್ ತಿಂತಿರಲ್ಲ ಅದೆಲ್ಲ ಕೂಡ ಫ್ಯಾಟ್ ಆಗಿ ಡೆಪಾಸಿಟ್ ಆಗುತ್ತೆ. ಹಾಗಾಗಿ ಇವತ್ತಿನ ಮಕ್ಕಳಲ್ಲಿ ಒಂದು ಕಡೆಗೆ ಆಟ ಆಡೋದು ಕಡಿಮೆ ಆಗುತ್ತೆ, ಇನ್ನೊಂದು ಕಡೆಗೆ ಜಂಕ್ ಫುಡ್ ತಿನ್ನೋದು ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ಅವ್ರಿಗೆ ಅನಾರೋಗ್ಯದ ಇದು ಏನು ಕಾರ್ಡಿಯೋ ಡಯಾಬಿಟಿಕ್ ಸಿಂಡ್ರೋಮ್ ಅಂತೀವಲ್ಲ ಅದು ಹೆಚ್ಚಾಗ್ತಾ ಇದೆ. ಓಕೆ ಡಾಕ್ಟರ್, ಹಾಗೇನೆ ಈಗ ನೀವು ಹೇಳಿದಾಗೆ ಆಟ ಕಡಿಮೆ ಆಗಿದೆ, ಪಾಠ ಜಾಸ್ತಿ ಆಗಿದೆ. ಈ ಕಾಂಪಿಟೇಟಿವ್ ಪ್ರಪಂಚದಲ್ಲಿ ಓದಬೇಕು, ಬರಿಬೇಕು, ಹೆಚ್ಚು ಮಾರ್ಕ್ಸ್ ತಗೋಬೇಕು ಅಂತಾನೆ ಮಕ್ಕಳನ್ನ ಶಾಲೆಯಲ್ಲೂ ಮನೆಯಲ್ಲೂ ಪುಷ್ ಮಾಡ್ತಿರೋವಂಥದ್ದು. ಸೊ ಹೀಗಾಗಿ ಆಟ ಕಡಿಮೆ ಆಗಿದೆ. ಅವರು ಫಿಸಿಕಲ್ ಫಿಟ್ನೆಸ್ ಎಷ್ಟು ಇಂಪಾರ್ಟೆಂಟು, ಮಕ್ಕಳಿಗೆ ಆಟ ಎಕ್ಸಸೈಸ್ಗಳು ಎಷ್ಟು ಮುಖ್ಯ ಅಂತ ಹೇಳ್ತೀರಾ ನೀವು? ಬಟ್ ಇಲ್ಲೆಲ್ಲೋ ನೀವು ಕೇಳೋ ಪ್ರಶ್ನೆಯಲ್ಲಿ ವ್ಯತ್ಯಾಸ ಇದೆ ಅಂತ ನನ್ಗನ್ಸುತ್ತೆ. ಯಾಕಂದ್ರೆ ಕೊರೋನಾ ಬಂದು ಹೋದ್ಮೇಲೆ ಪಾಠ ಕೂಡ ಕಡಿಮೆ ಆಗಿದೆ. ಮೊಬೈಲ್ ಹುಚ್ಚು ಬಂದಿರೋದ್ರಿಂದ ಮಕ್ಕಳಲ್ಲಿ ಕಾನ್ಸಂಟ್ರೇಷನು, ಸೃಜನಶೀಲತೆ ಅಂದರೆ ಕ್ರಿಯೇಟಿವಿಟಿ, ಕಲಿಕೆ ಅಂದರೆ ಎಬಿಲಿಟಿ ಟು ಲರ್ನ್ ಎಲ್ಲನೂ ಕಡಿಮೆ ಆಗಿಬಿಟ್ಟಿದೆ. ಸೊ ಹಾಗಾಗಿ ಇವತ್ತಿಗೆ ಪ್ರಾಬ್ಲಮ್ ಒಂದಲ್ಲ, ಮಲ್ಟಿಪಲ್ ಪ್ರಾಬ್ಲಮ್ಸ್ ಆಗೋಗ್ಬಿಟ್ಟಿದೆ. ಒಂದು ಕಡೆಗೆ ಆಟ ಆಡ್ತಾ ಇಲ್ಲ ಒಬೆಸಿಟಿ, ಇನ್ನೊಂದು ಕಡೆಗೆ ಪಾಠ ಮಾಡದೇ ಮೊಬೈಲ್ ನೋಡಿರ್ತಾರೆ. ಸ್ಟ್ರೆಸ್ಸು, ಎಕ್ಸಾಮಿನೇಷನ್ ಬಂದಾಗ ಸ್ಟ್ರೆಸ್ ಆಗ್ತಾ ಇದೆ. ಓದೋದ್ರಿಂದ ಯಾವುದರೂ ಸಾಯೋದಿಲ್ಲ, ಆದರೆ ಓದದೇ ಸ್ಟ್ರೆಸ್ ಮಾಡಿಕೊಂಡಾಗ, ನರ್ವಸ್ನೆಸ್ ಆದಾಗ ಸೂಯಿಸೈಡ್ ಮಾಡ್ಕೊಳ್ತಾರೆ. ಸೊ ಹಾಗಾಗಿ ಇವತ್ತಿಗೆ ಸ್ಟ್ರೆಸ್ ಆಗ್ತಾ ಇರೋದು ಯಾಕೆಂದರೆ ಮಕ್ಕಳು ಟೈಮ್ ವೇಸ್ಟ್ ಮಾಡ್ತಾ ಇದ್ದಾರೆ. ಈಗ ನಾವು ಓದ್ತಾ ಇದ್ವಿ, ನಾವು ರ್ಯಾಂಕ್ ತೊಗೊಳ್ತಾ ಇದ್ವಿ, ನಾವು ಯಾವಾಗಲೂ ಇದು ಬರ್ತಾ ಇದ್ದೆ. ನಾನು 100ಕ್ಕೆ 98 ತೊಗೊಂಡು ಬಂದರೆ ನಮ್ಮ ಅಜ್ಜಿ ಶಾಲೆಗೆ ಹೋಗದೆ ಇದ್ದವಳು, ಏನೇ 2 ಮಾರ್ಕ್ಸ್ ಯಾಕೆ ಬಿಟ್ಟು ಬಂದೆ, ನಾನು ಶಾಲೆಗೆ ಹೋಗಿದ್ರೆ 100ಕ್ಕೆ 101 ತೊಗೊಳ್ತಾ ಇದ್ದೆ ಅಂತ. ಅಂದರೆ ಆವಾಗಲೂ ನಮಗೆ ಓದಿಸ್ತಾ ಇದ್ರು, ಬೆಳಗ್ಗೆ ಎಬ್ಬಿಸ್ತಾ ಇದ್ರು, ಆದರೆ ಸ್ಟ್ರೆಸ್ ಆಗ್ತಾ ಇರಲಿಲ್ಲ. ಇವತ್ತು ಯಾಕೆ ಸ್ಟ್ರೆಸ್ ಆಗ್ತಾ ಇದೆ ಅಂದರೆ ಮಕ್ಕಳಿಗೆ ಓದೋ ಕಡೆ ಗಮನ ಇಲ್ಲ, ಮೊಬೈಲ್ ಕಡೆಗೆ ಹೆಚ್ಚು ಗಮನ ಇರೋದ್ರಿಂದ ಅವರು ತಂದೆ ತಾಯಿ ಓದು ಅಂತಂದಾಗ ಅವರಿಗೆ ಆಗೋದಿಲ್ಲ. ಆಗದೇ ಇದ್ದಾಗ ಆ ಡಿಸ್ಪ್ಯಾರಿಟಿ ಬಂದ್ಬಿಡುತ್ತಲ್ಲ, ಹಾಗಾಗಿ ಸ್ಟ್ರೆಸ್ ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ಇವತ್ತು ಮಕ್ಕಳನ್ನ ಮಾರ್ಕ್ಸ್ವಾದಿಗಳು ಮಾಡ್ತಾ ಇದ್ದಾರೆ. ಮಾರ್ಕ್ಸ್ವಾದಿ ಅಂದರೆ ಗೊತ್ತಾಯ್ತಲ್ಲ, ಮಾರ್ಕ್ಸ್ ತೆಗೆಯೋ ಮಷಿನ್ ಥರ. ಸೊ ಆ ಮಾರ್ಕ್ಸ್ವಾದಿಗಳಾಗಿ ಅವರಿಗೆ ಬದುಕೋದನ್ನೇ ಕಲ್ತಿಲ್ಲ.
ಪ್ರೀತಿಯಿಂದ ಮಾತಾಡ್ಸೋದು, ನಗಾಡೋದು, ಇನ್ನೊಬ್ಬರ ಜೊತೆಗೆ ಚಿಕ್ಕಪ್ಪ ಚಿಕ್ಕ ಯಾರ್ಯಾರೂ ಇಲ್ಲ ಈಗ. ಬರೀ ಮೊಬೈಲ್ ಬಿಟ್ಟರೆ ಶಾಲೆ ಬಿಟ್ಟರೆ ಇನ್ಯಾವುದೋ ದುರಭ್ಯಾಸಗಳು. ಹಾಗಾಗಿ ಮಕ್ಕಳನ್ನ ಹಾಳು ಮಾಡ್ತಾ ಇದ್ದವರು ತಂದೆ ತಾಯಿಗಳು ಅಂತ ನನಗನ್ಸುತ್ತೆ. ಓಕೆ, ಇನ್ನು ಒಬೆಸಿಟಿ ಇರುವಂಥ ಮಕ್ಕಳಲ್ಲಿ ಏನೆಲ್ಲ ಸಮಸ್ಯೆಗಳು ಕಾಣಿಸ್ಕೊಳ್ಬಹುದು ಅಂತ ಹೇಳ್ತೀರಾ? ಎಷ್ಟು ಇಂಪಾರ್ಟೆಂಟ್ ಅವ್ರಿಗೆ ಫಿಟ್ನೆಸ್ ಮೇಂಟೈನ್ ಮಾಡುವಂಥದ್ದು, ಅವರು ಫಿಟ್ ಆಗಿರೋದು ಎಷ್ಟು ಮುಖ್ಯ ಆಗುತ್ತೆ? ಭಾಳ 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 ಮುಖ್ಯ. ಯಾಕಂದರೆ ಒಬೆಸಿಟಿ ನಾನು ಆಗಲೇ ಹೇಳಿದೆ, ಮದರ್ ಆಫ್ 5 ಡೆಡ್ಲಿ ಡಿಸೀಸಸ್ ಅಂತ. ಅವ್ರಿಗೆ ಚಿಕ್ಕ ವಯಸ್ಸಿನಲ್ಲೇ ಡಯಾಬಿಟಿಸ್ ಬರುತ್ತೆ, ಚಿಕ್ಕ ವಯಸ್ಸಿನಲ್ಲೇ BP ಜಾಸ್ತಿ ಬರುತ್ತೆ, ಚಿಕ್ಕ ವಯಸ್ಸಿನಲ್ಲೇ ಕೊಲೆಸ್ಟ್ರಾಲ್ ಜಾಸ್ತಿ ಆಗುತ್ತೆ, ಆಮೇಲೆ ಯುವಕರಿದ್ದಾಗಲೇ ಹಾರ್ಟ್ ಅಟ್ಯಾಕ್ ಆಗೋಕ್ಕೆ ಶುರುವಾಗುತ್ತೆ. ಸೊ ಇದೆಲ್ಲ ಆಗೋದ್ರಿಂದ ಅವರ ಆಯುಸ್ಸು ಬೇಗನೆ ಕಡಿಮೆ ಆಗುತ್ತೆ. ಅದ್ರ ಜೊತೆಗೆ ಸ್ಟ್ರೆಸ್ ಮಾಡ್ಕೊಂಡ್ಬಿಟ್ರೆ ನಮ್ಮ ಜೀನ್ಸು ಬದಲಾಗುತ್ತೆ. ಜೀನ್ಸ್ನಲ್ಲಿ ಟೆಲೋರಿಮ್ಸ್ ಅಂತಿರುತ್ತೆ, ಅದ್ರ ಲೆಂತ್ ಕಡಿಮೆ ಆಗುತ್ತೆ. ಚಿಕ್ಕ ವಯಸ್ಸಿಗೆ ತಲೆ ಕೂದಲು ಬೆಳ್ಳಗಾಗೋಕ್ಕೆ ಶುರು ಆಗುತ್ತೆ. ಅದ್ರ ಜೊತೆಗೆ ಸ್ಟ್ರೆಸ್ಸು, ಕಣ್ಣು ಸುತ್ತಲೂ ಕಪ್ಪಗೆ ಬರೋಕ್ಕೆ ಶುರು ಆಗುತ್ತೆ, ಮಲಗೋದಿಲ್ಲ. ಇವು ಎಲ್ಲವೂ ಸೇರಿಕೊಂಡಾಗ ಅವರು ಸಂತೋಷವಾಗಿ ಬದುಕೋದನ್ನು ಮರೆತುಬಿಟ್ಟು ತಮ್ಮ ಬದುಕನ್ನು ಬರಡು ಮಾಡ್ಕೊಳ್ತಾರೆ ಅಂತ ಹೇಳ್ಬೋದು. ಓಕೆ, ಈಗ ಡಾಕ್ಟರ್, ಮಕ್ಕಳ ಡಯಟ್ನಲ್ಲಿ ಕಡ್ಡಾಯವಾಗಿ ಇರಲೇಬೇಕಾದಂಥ ಒಂದು 2-3 ಪದಾರ್ಥಗಳು ಯಾವುದು ಅಂತ ಹೇಳ್ಬೋದಾ ನೀವು? ಮಕ್ಕಳ ಡಯಟಲ್ಲಿ ಇರಲೇಬೇಕಾದಂಥದ್ದು ಅಂತಂದರೆ ತರಕಾರಿಗಳು, ಫ್ರೆಶ್ ಆಗಿ ಮಾಡಿರುವಂಥದ್ದು. ಅದರಲ್ಲಿ ಸೊಪ್ಪಿನ ತರಕಾರಿಗಳು, ಎಲ್ಲ ತರಾತುರಿ ತರಕಾರಿಗಳನ್ನು ತಗೊಂಡು ನಮ್ಮ ದೇಶದಲ್ಲಿ ನಾವು ಎಷ್ಟು ಸಂಪತ್ತು ಭರಿತಂತಂದರೆ ಬೆಳಗ್ಗೆ ಎಲ್ಲ ತರಕಾರಿಗಳು ಅಷ್ಟೊಂದಿರುತ್ತೆ, ಅದನ್ನ ಕೊಡಬೇಕು. ಯಾಕಂದರೆ ತರಕಾರಿನಲ್ಲಿ ಫೈಬರ್ ಇರುತ್ತೆ, ಫೋಲಿಕ್ ಆ್ಯಸಿಡ್ ಇರುತ್ತೆ, ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಇರುತ್ತೆ, ಐರನ್ ಇರುತ್ತೆ, ಎಲ್ಲವೂ ಬರುತ್ತೆ. ಇನ್ನು ಕಡ್ಡಾಯವಾಗಿ ಮಕ್ಕಳಿಗೆ ಹಣ್ಣು ತಿನ್ನಿಸ್ಬೇಕು. ಬಾಳೆಹಣ್ಣಂತೂ ಕೊಡಲೇಬೇಕು. ಯಾಕಂದರೆ ಬಾಳೆಹಣ್ಣಿನಲ್ಲಿ ಸಿರೋಟಿನಿನ್ ಇರೋದ್ರಿಂದ ಆ್ಯಂಟಿ ಡಿಪ್ರೆಸೆಂಟು. ಮಕ್ಕಳಿಗಾಯಿತು ಮುದುಕರಿಗಾಯಿತು ಡಿಪ್ರೆಷನ್ ಬರೋದಿಲ್ಲ. ಯುವಕರು ಕೂಡ ತಿನ್ನಬೇಕು, ಕಾನ್ಸ್ಟಿಪೇಷನ್ ಆಗೋದಿಲ್ಲ. ಕಾನ್ಸ್ಟಿಪೇಷನ್ ಆಗದೇ ಇರೋದ್ರಿಂದ ಅದು ಲ್ಯಾಕ್ಸೇಟಿವ್ ಚೆನ್ನಾಗಿರುತ್ತೆ. ಅದಲ್ಲದೆ ಆ್ಯಸಿಡಿಟಿ ಕಡಿಮೆ ಆಗುತ್ತೆ, ಅದರಲ್ಲಿ ಪೆಕ್ಟೈನ್ ಇರೋದ್ರಿಂದ ಆ್ಯಸಿಡಿಟಿನೂ ಆಗೋದಿಲ್ಲ. ಹಾಗಾಗಿ ಬಾಳೆಹಣ್ಣು ಮತ್ತು ಬೇರೆ ಹಣ್ಣುಗಳನ್ನ ಎಲ್ಲವನ್ನು ನೀವು ಫ್ರೂಟ್ ಸಲಾಡ್ ಮಾಡಿಕೊಡಿ, ಇನ್ನೇನಾದರೂ ಮಾಡಿಕೊಡಿ, ಅದನ್ನು ಕಡ್ಡಾಯವಾಗಿ ಕೊಡಲೇಬೇಕು. ಯಾವುದೇ ಕಾರಣಕ್ಕೂ ಬೇಕ್ರಿ ಐಟಮನ್ನು ಮಕ್ಕಳಿಗೆ ಕೊಡಬಾರ್ದು. ಚಾಕ್ಲೇಟ್ ಅಂತೂ ಮೊದಲೇ ಕೊಡಬಾರ್ದು. ಕೇಕು, ಚಾಕ್ಲೇಟು, ಬಿಸ್ಕತ್ತು ಇವೆಲ್ಲ ಟ್ರಾನ್ಸ್ಫ್ಯಾಟ್ಸ್ ಇರೋದ್ರಿಂದ ಆ ಮಕ್ಕಳಿಗೆ ಒಬೆಸಿಟಿ ಜೊತೆಗೆ ಹೃದಯಾಘಾತ ಕೂಡ ಆಗೋದು ಹೆಚ್ಚಾಗುತ್ತೆ. ಹಾಗಾಗಿ ಆಹಾರದಲ್ಲಿ ನಿಮ್ಮ ಅಮ್ಮ, ನಿಮ್ಮ ಅಜ್ಜಿ ನಿಮಗೇನು ಮಾಡಿಕೊಡ್ತಾಯಿದ್ರೋ ಅದನ್ನೇ ಮಕ್ಕಳಿಗೆ ಮಾಡಿಕೊಡಿ ಅಂತ ಹೇಳ್ತೀನಿ. ಫೋನ್ ಮಾಡಿಬಿಟ್ಟು ಇದು ಮಾಡಿಬಿಟ್ಟು ಪಿಜ್ಜಾ ಆರ್ಡ್ರ್ ಮಾಡಿದೆ, ಹ್ಯಾಂಬರ್ಗರ್ ಆರ್ಡ್ರ್ ಮಾಡಿದೆ ಅಂತ ಅದನ್ನೇ ನೀವು ಮಕ್ಕಳಿಗೆ ತಿನ್ನಿಸ್ತಾ ಹೋದರೆ ನಿಮ್ಮ ಮಕ್ಕಳಿಗೆ ಹೃದಯಾಘಾತಕ್ಕೆ ನೀವೇ ಕಾರಣ ಆಗ್ತೀರಿ. ಓಕೆ, ಹಾಗೆಯೇ ಈಗ ಮಕ್ಕಳಲ್ಲಿ ಈ ಉಪ್ಪಿನ ಅಂಶ ತಿನ್ನುವಂಥದ್ದು, ಈಗ ನಾವು ಯೂಶಲಿ 5 ಗ್ರಾಮ್ಗೂ ಹೆಚ್ಚು ಉಪ್ಪು ತಿನ್ನಬಾರ್ದು ಅಂತ ಹೇಳ್ತಾರೆ. ಬಟ್ ನಮ್ಮ ಅಡುಗೆಗಳಲ್ಲಿ ದಟ್ ಇಸ್ ಇಂಪಾಸಿಬಲ್ ಅನ್ಸುತ್ತೆ. ನನಗೆ ಅಷ್ಟು ಕಡಿಮೆ ಉಪ್ಪು ನಾವು ಬಳಸಲ್ಲ. ಇನ್ನು ಮಕ್ಕಳಿಗೆ ಉಪ್ಪಿನ ಪ್ರಮಾಣ ಎಷ್ಟಿರಬೇಕು? ನೋಡಿ, ಮನೆಯಲ್ಲೇ ಅಡುಗೆ ಮಾಡಿದ್ರೆ ಅದಕ್ಕಿಂತ ಕಡಿಮೆ ಉಪ್ಪಿನಲ್ಲೇ ಆಗೋಗ್ಬಿಡುತ್ತೆ. ಯಾರಾದರೂ ಉಪ್ಪು ತಿಂದವರು ನೀರು ಕುಡಿಲೇಬೇಕು ಅಂತಂತಾರಲ್ಲ, ವಿಪರೀತ ಉಪ್ಪು ಯಾವಾಗ ಬರುತ್ತೆ? ನೀವು ಇದರಿಂದ ರೆಡಿಮೇಡ್ನ ತೊಗೊಂಡು ಬರ್ತಿರಲ್ಲ, ಆ ಪ್ಯಾಕೆಟ್ನಲ್ಲಿ ಪ್ರಿಸರ್ವೇಟಿವ್ ಇಟ್ಟು ಹಾಕಿರ್ತಾರೆ. ಆ ಪ್ರಿಸರ್ವೇಟಿವ್ನಲ್ಲಿ ಉಪ್ಪು ಮೇನು. ಯಾಕಂತಂದರೆ ಶೆಲ್ಫ್ ಲೈಫ್ ಜಾಸ್ತಿ ಮಾಡೋಕ್ಕೆ, ಹೆಚ್ಚು ದಿನ ಬಾಳಿಕೆ ಬಂದು ಮುಗ್ಗಾಗಬಾರ್ದು, ಕೆಡಬಾರ್ದು ಅಂತ ಉಪ್ಪನ್ನು ಜಾಸ್ತಿ ಹಾಕಿರ್ತಾರೆ. ನೀವು ಯಾವುದನ್ನೇ ದಿಢೀರಂತ ಅಂಗಡಿಯಿಂದ ತಂದಂಥದ್ದು ತಗೊಳ್ಳಿ, ಅದರಲ್ಲಿ ಉಪ್ಪಿನಂಶ 10 ಪಟ್ಟು ಹೆಚ್ಚಿರುತ್ತೆ. ಹಾಗಾಗಿ ಅದನ್ನ ಬಿಟ್ಬಿಟ್ಟು ನೀವು ಮನೆಯಲ್ಲೇ ಮಾಡೋದನ್ನ ಕಲಿಬೇಕು. ಎರಡನೇದಂದರೆ ನಮ್ಮ ಬಾಳೆ ಎಲೆ ಊಟ ನೋಡಿ ಎಷ್ಟು ಅದ್ಭುತವಾಗಿದೆ ಅಂತ. ಉಪ್ಪಿನಕಾಯಿ ಎಡಗಡೆ ಕೊನೆಗೆ ಹಾಕಿರ್ತಾರೆ, ಅಂದರೆ ನಿಮ್ಮ ಕೈ ಅಲ್ಲಿಗೆ ಹೋಗಲೇಬಾರ್ದು ಅಂತ. ನೀವು ಅದನ್ನು ಬಿಟ್ಕೊಂಡ್ಬಿಟ್ಟು ಉಪ್ಪಿನಕಾಯಿನ ಪಲ್ಯ ಥರ ತಿಂದ್ಬಿಟ್ರೆ ಉಪ್ಪು ತಾನಾಗೆ ಒಳಗಡೆ ಹೊರಟೋಗುತ್ತೆ. ಹಾಗಾಗಿ ನಾವು ಏನು ತಿನ್ನಬೇಕು, ಏನು ತಿನ್ನಬಾರ್ದು ಅನ್ನೋದನ್ನು ಮಕ್ಕಳು ಅದನ್ನು ತಂದೆ ತಾಯಿಗಳೇ ಕಲಿಸ್ಬೇಕು. ತಂದೆ ತಾಯಿಗಳನ್ನೇ ಚಾಕ್ಲೇಟ್ ಕೊಟ್ಟು, ಕೇಕ್ ಕೊಟ್ಟು ಇದು ಮಾಡಿದರೆ ಆ ಮಕ್ಕಳು ಹಾಳಾಗೋಕ್ಕೆ ನೀವೇ ಕಾರಣ ಅಲ್ವಾ? ಹೌದು. ಓಕೆ, ಇನ್ನು ಈಗ ಸಾಕಷ್ಟು ಪ್ರಾಡಕ್ಟ್ಗಳು ಬರ್ತಿದೆ ಮಾರ್ಕೆಟಲ್ಲಿ, ಝೀರೋ ಆ್ಯಡೆಡ್ ಶುಗರ್ ಅಂತ. ಅಂದರೆ ನಾವು ಡ್ರೈ ಡೇಟ್ಸ್ ಪೌಡರಿಂದ ಶುಗರ್ನ ರೀಪ್ಲೇಸ್ ಮಾಡಿ ಪ್ರಾಡಕ್ಟ್ಸ್ನ ಮಾಡ್ತಿದ್ದೀವಿ, ಅಥವಾ ಬೆಲ್ಲನ ಯೂಸ್ ಮಾಡ್ಕೊಂಡು ಮಾಡ್ತಿದ್ವಿ. ಮಕ್ಳಿಗೆ ತುಂಬ ಒಳ್ಳೆಯದು, ಇದನ್ನು ತೊಗೊಳ್ಳಿ ಅಂತ ಅಂದ್ಬಿಟ್ಟು ಸೊ ಸಾಕಷ್ಟು ಜನ ತಾಯಂದರು ಅದನ್ನು ಪರ್ಚೇಸ್ ಕೂಡ ಮಾಡ್ತಿದ್ದಾರೆ. ಈ ಝೀರೋ ಆ್ಯಡೆಡ್ ಶುಗರೇ ಬಳಸ್ತಿರೆ ಬೇರೆ ಮೂಲಕ ನಾವು ಸಿಹಿಯನ್ನು ಮಕ್ಳಿಗೆ ಕೊಟ್ಟರೆ ಅದರಿಂದ ಏನಾದರೂ ಬೆನಿಫಿಟ್ ಆಗುತ್ತಾ ಅನ್ನೋದು ನನ್ನ ಪ್ರಶ್ನೆ.
ಖಂಡಿತ ಝೀರೋ ಆ್ಯಡೆಡ್ ಶುಗರು ಒಳ್ಳೆಯದು. ಅದ್ರ ಬದಲು ನೀವು ಮನೆಯಲ್ಲಿ ಸಕ್ಕರೆನೇ ತರದೇನೆ ಮನೆಯಲ್ಲೇ ಬೆಲ್ಲ ಉಪಯೋಗಿಸ್ಬಿಟ್ಟು ಬೆಲ್ಲದಲ್ಲಿ ಹೋಳಿಗೆ, ಬೆಲ್ಲದಲ್ಲಿ ಕರ್ಚಿಕಾಯಿ, ಬೆಲ್ಲದಲ್ಲಿ ಕಡುಬು, ಬೆಲ್ಲದಲ್ಲಿ ಮಾಡಿದರೆ ಆಗುತ್ತಲ್ಲ. ಕೊಂಡ್ಕೊಳ್ಳೋದು ಯಾಕೆ ಅಂತ, ದುಡ್ಡು ಕೊಟ್ಟು ಯಾಕೆ ತೊಗೊಳೋದು, ಮನೆಯಲ್ಲೇ ನೀವು ಬಳಸ್ಬೋದಲ್ಲ. ನಾನು ಕಳೆದ 15-16 ವರ್ಷದಿಂದ ಸಕ್ಕರೆಯನ್ನು ಕೊಂಡ್ಕೊಂಡೇ ಇಲ್ಲ. ನನ್ನ ಮನೇಲಿ ಸಕ್ಕರೆ ಇರೋದೇ ಇಲ್ಲ. ಓಕೆ, ನೀವೇನು ಬಳಸ್ತಿದ್ದೀರಾ ಮೇಡಮ್? ನಾನು ಅರಿಶಿಣ ಪುಡಿ, ಹಾಲು, ಅಂದರೆ ಬೆಲ್ಲ, ಅದು ಇದ್ರದ್ದು ಜೋನೆ ಬೆಲ್ಲ. ಅದರಲ್ಲಿ ಯಾವುದೇ ಕೆಮಿಕಲ್ಲು ಇರೋದಿಲ್ಲ. ಓಕೆ, ಇನ್ನು ಮಕ್ಕಳ ವಿಚಾರಕ್ಕೆ ಬಂದಾಗ ಶಾಲೆಯಲ್ಲಿ ಹೆಲ್ತ್ ಎಜುಕೇಷನ್ ಅನ್ನೋದು ಎಷ್ಟು ಮುಖ್ಯ ಆಗುತ್ತೆ ಮಕ್ಕಳಿಗೆ ಅಂತ ನೀವು ಹೇಳ್ತೀರಾ? ನಿಮ್ಮ ಒಪಿನಿಯನ್ ಏನಿದ್ರ ಬಗ್ಗೆ? ನೋಡಿ, ಶಾಲೆಯಲ್ಲಿ ಭಾಳ ಮುಖ್ಯ. ಹಾಗಾಗಿ ಎಲ್ಲ ಶಾಲೆಗಳಿಗೆ ವರ್ಷಕ್ಕೆ 2 ಸಲ ಆದರೂ ಹೆಲ್ತ್ ಚೆಕಪ್ಪು ಆಗಲೇಬೇಕು, ಕಂಪ್ಲೀಟ್ ಚೆಕಪ್ಪು. ಅದ್ರ ಜೊತೆಗೆ ಯಾಕಂತಂದರೆ ಇತ್ತೀಚೆಗಷ್ಟೇ ಹುಬ್ಬಳ್ಳಿಯಲ್ಲಿ ಮಾಡುವ ಸ್ಟಡಿ ಪ್ರಕಾರ 100% ಮಕ್ಕಳು ಅನಾರೋಗ್ಯದಿಂದ ಇದ್ದಾರೆ. ಅನಾರೋಗ್ಯ ಅಂದರೆ ಏನು? ತೂಕ ಜಾಸ್ತಿಯಾಗಿ ಅವ್ರ ಕೊಲೆಸ್ಟ್ರಾಲ್ ಜಾಸ್ತಿ ಆಗಿರೋದು, BP ಜಾಸ್ತಿ ಆಗಿರೋದು, ಡಯಾಬಿಟಿಸ್ ಇರೋದು ಕಂಡುಹಿಡಿದಿದ್ದಾರೆ. ಹಾಗಾಗಿ ನೀವು ಮಕ್ಕಳು ಅಂತ ಬಿಟ್ಟುಬಿಟ್ರೆ ಅವರನ್ನು ಇದು ಮಾಡೋಕ್ಕಾಗೋದಿಲ್ಲ. ಅದಲ್ಲದೆ ಯಡಿಯೂರಪ್ಪ ಅವರು ಮುಖ್ಯಮಂತ್ರಿ ಆದಾಗ ಇಡೀ ಶಾಲೆಗಳನ್ನು ಇದು ಮಾಡೋಕ್ಕೆ ಶುರು ಮಾಡಿದ್ರು. ಆವಾಗ ಆ ಮಕ್ಕಳಿಗೆ ಫ್ರೀ ಟ್ರೀಟ್ಮೆಂಟ್ ಅಂತಿತ್ತು. 1 ವರ್ಷದಲ್ಲಿ 330 ಮಕ್ಕಳಿಗೆ ಹಾರ್ಟಲ್ಲಿ ಹೋಲನ್ನು ಮುಚ್ಚಿದ್ದೀನಿ ನಾನು, ಯಾಕಂದರೆ ಫ್ರೀ ಆಗಿತ್ತು. ಹಾಗಾಗಿ ಮಕ್ಕಳನ್ನು ಸಕಾಲಕ್ಕೆ ಶಾಲೆಗಳಲ್ಲಿ ಡಿಟೆಕ್ಟ್ ಮಾಡಿ ಅವರುಗಳನ್ನು ನಮಗೆ ಮೊದಲೇ ಕಳಿಸೋದು ಭಾಳ ಮುಖ್ಯ ಆಗುತ್ತೆ. ಯಾಕಂದರೆ ಮುಂದೆ ಅವರು ಇನಾಪರೇಬಲ್ ಸ್ಟೇಜಿಗೆ ಹೋಗಿ ಬರೋದ್ರ ಮೊದಲು ಅವ್ರಿಗೆ ಚಿಕಿತ್ಸೆಯನ್ನು ಮೊದಲೇ ಕೊಡ್ಬೋದು. ಓಕೆ, ಹಾಗೆಯೇ ಈ ಮಿಲ್ಕ್ ಮತ್ತು ಮಿಲ್ಕ್ ಪ್ರಾಡಕ್ಟ್ಸ್ ಇದರಿಂದ ಆಗುವಂಥ ಉಪಯೋಗ ಏನು? ಉಪಯೋಗ ನಿಜವಾಗ್ಲೂ ಇದೆಯಾ ಮಕ್ಕಳಿಗೆ ಕೊಡೋದ್ರಿಂದ? ಹೌದು, ಹಾಲನ್ನು ಕುಡಿಬೇಕು, ಹಾಲಾಹಲವನ್ನು ಕುಡಿಬಾರ್ದು. ಹಾಲಾಹಲ ಯಾವುದು? ಕೋಕೋ ಕೋಲಾ, ಪೆಪ್ಸಿ, ಈ ಫಿಝಿ ಡ್ರಿಂಕ್ಸ್ ಇರುತ್ತಲ್ಲ, ಅದು ಅನಾರೋಗ್ಯಕ್ಕೆ ಕಾರಣ. ಯಾಕಂದರೆ ಒಂದು ಬಾಟ್ಲ್ನಲ್ಲಿ 23-43 ಸ್ಪೂನು ಸಕ್ಕರೆ ಇರುತ್ತೆ. ಅದು ಒಳ್ಳೆಯದಲ್ಲ. ಅದಲ್ಲದೆ ಅದು ಡಾರ್ಕ್ ಕಲರ್ ಇರುತ್ತಲ್ಲ, ಕಾಫಿ ಡಿಕಾಕ್ಷನ್ ಥರ, 6 ಕಪ್ ಕಾಫಿ ಕುಡಿದಷ್ಟು ಅದರಲ್ಲಿ ಕೆಫೆನ್ ಇರುತ್ತೆ. ಕುಡಿದಾಗ ಗಂಟ್ಲು ಉರಿಯುತ್ತೆ ಅಂತ ಹೇಳ್ತಾರೆ. ಯಾಕಂದರೆ ಅದರಲ್ಲಿ ಫಾಸ್ಫರಿಕ್ ಆ್ಯಸಿಡ್ ಇರುತ್ತೆ. ಆ ಫಾಸ್ಫರಿಕ್ ಆ್ಯಸಿಡಿಂದ ಹಲ್ಲು ಮತ್ತು ಮೂಳೆಯಿಂದ ಕ್ಯಾಲ್ಶಿಯಂ ತಗೊಂಡು ಹಲ್ಲು ಹುಳುಕಾಗಿ ಬೀಳುತ್ತೆ ಮತ್ತು ಮೂಳೆ ಮುರಿಯೋದು ಹೆಚ್ಚಾಗುತ್ತೆ. ಜೊತೆಗೆ ಕ್ಯಾಲ್ಶಿಯಂ ಫಾಸ್ಫೇಟು ಕಿಡ್ನಿಯಲ್ಲಿ ಕೂತ್ಕೊಂಡು ಕಿಡ್ನಿ ಸ್ಟೋನ್ಸು ಜಾಸ್ತಿ ಆಗುತ್ತೆ. ಇದಕ್ಕೆ ದುಡ್ಡು ಕೊಟ್ಟು ದೆವ್ವ ಹಿಡಿಸ್ಕೊಳ್ಳೋದು ಅಂತ ಹಳೆ ಕಾಲದಲ್ಲಿತ್ತಲ್ಲ, ಅದು ಇದು. ಸೊ ಯಾವ ತಾಯಂದರು ಇದನ್ನ ಕೊಡ್ತಾ ಇದ್ದೀರಲ್ಲ ಅದನ್ನು ಅರ್ಥ ಮಾಡ್ಕೊಳ್ಬೇಕು. ಅದರ ಬದಲು ಹಾಲು ಕೊಡಬೇಕು. ಯಾವ ಥರದ ಹಾಲು? ನಮ್ಮ ದೇಶಿ ಹಸುವಿನ ಹಾಲು ಅಮೃತ ಅಂತ. ಅದರಲ್ಲಿ ಕ್ಯಾಲ್ಶಿಯಮು, ರೈಬೋಫ್ಲೋವಿನ್ನು, ಎಲ್ಲ ವೈಟಮಿನ್ A, D, K ಎಲ್ಲ ಇರುತ್ತೆ. ಹಾಗಾಗಿ ಅದು ಮಗುವಿಗೆ ಶಕ್ತಿ ಕೊಡುವಂಥದ್ದು, ಅದನ್ನು ಕೊಡಬೇಕು. ಮೇಡಮ್, ಈ ಹಾರ್ಟ್ ಸ್ಕ್ರೀನಿಂಗ್ ಎಷ್ಟು ಮುಖ್ಯ ಮಕ್ಕಳಿಗಾಗಿರ್ಬೋದು ದೊಡ್ಡವ್ರಿಗಾಗಿರ್ಬೋದು? ಸೊ ಮಾಡಿಸ್ಕೋಬೇಕು ಅಂತಂದರೆ ನಾವು ಡ್ಯೂರೇಷನ್ ಎಷ್ಟು ತಿಂಗಳಿಗೊಮ್ಮೆ ಅಥವಾ ವರ್ಷಕ್ಕೆ 2 ಸಲನೋ 1 ಸಲನೋ ಹಾರ್ಟ್ ಸ್ಕ್ರೀನಿಂಗ್ ಮಾಡಿಸ್ಕೊಂಡ್ರೆ ಯಾವ ರೀತಿ ಬೆನಿಫಿಟ್ ಸಿಗುತ್ತೆ ಅಂತ? ಈಗ ಹಾರ್ಟ್ ಸ್ಕ್ರೀನಿಂಗು ಮಕ್ಕಳು ಹುಟ್ಟೋ ಮೊದಲಿಂದ ಶುರು ಮಾಡ್ತೀವಿ. ತಾಯಿ ಗರ್ಭಿಣಿ ಆಗ್ತಾ ಇದ್ದಂಗೆ ಅವಳಿಗೆ ಫೋಲಿಕ್ ಆ್ಯಸಿಡ್ ಕೊಡ್ತೀವಿ, ಹಾರ್ಟ್ ಟ್ರಬಲ್ ಬರಬಾರ್ದು ಅಂತ. ಮಿಕ್ಕಿದ್ದು ಯಾವುದು ತೊಗೊಳ್ಬಾರ್ದು ಅಂತ. ಅವ್ರಿಗೆ ಅಲ್ಟ್ರಾಸೌಂಡ್ ಮಾಡಿದಾಗಲೇ ಹೃದಯ ಚೆನ್ನಾಗಿದೆನೋ ಇಲ್ವೋ ಅಂತ ಗೊತ್ತಾಗತ್ತೆ. ಯಾಕಂದರೆ ಹೃದಯ ಮಿಡಿತ ಚೆನ್ನಾಗಿದ್ದು, ಹೃದಯ ಚೆನ್ನಾಗಿದ್ದರೆ ಆ ಭ್ರೂಣದ ಬೆಳವಣಿಗೆ ಆಗುತ್ತೆ. ಇಲ್ಲಂದರೆ ಅದು ಅಂಡರ್ ಡೆವಲಪ್ ಆಗುತ್ತೆ. ಅಲ್ಲಿ ಏನಾದರೂ ತೊಂದರೆ ಇದ್ದರೆ, ಹಾರ್ಟ್ ಫೇಲ್ಯೂರ್ ಇದ್ದರೆ ಅದ್ರ ಸುತ್ತಲೂ ನೀರು ತುಂಬ್ಕೊಂಡ್ಬಿಡುತ್ತೆ, ಹಾರ್ಟ್ ಸುತ್ತಲೂ ನೀರು ತುಂಬ್ಕೊಳ್ಳುತ್ತೆ, ಹೊಟ್ಟೆ ಸುತ್ತಲೂ ನೀರು ತುಂಬ್ಕೊಳ್ಳುತ್ತೆ. ಅದು ನಮಗೆ ಮೊದಲೇ ಗೊತ್ತಾಗುತ್ತೆ. ಅಂಥ ಮಕ್ಕಳು ಒಂದು ಕಾಲಕ್ಕೆ ಹುಟ್ತಾ ಇದ್ದಂಗೆ ಸತ್ತು ಹುಟ್ತಾ ಇದ್ವು. ಅದಕ್ಕೆ ಸ್ಟಿಲ್ ಬರ್ತ್ ಅಂತ ಇದ್ವಿ. ಈಗ ಅದನ್ನ ಸ್ಕ್ರೀನಿಂಗು ಅಲ್ಲೇ ಮಾಡೋದ್ರಿಂದ ಮಕ್ಕಳ ಸಾವನ್ನು ಎಷ್ಟೋ ಮಟ್ಟಿಗೆ ಕಡಿಮೆ ಮಾಡಿದ್ದೀವಿ ಹುಟ್ತಾ. ಎರಡನೇದು, ಅದರಲ್ಲಿ ಅಕಸ್ಮಾತು ನಮಗೆ ಟ್ರೀಟ್ಮೆಂಟ್ ಕೊಡೋಕ್ಕಾಗೋದು ಕಷ್ಟ ಆಗುವಂಥ ಕಾಂಪ್ಲೆಕ್ಸ್ ಕಂಜನೈಟಲ್ ಜೆನೆಟಿಕ್ ಪ್ರಾಬ್ಲಮ್ ಇದ್ದರೆ ಜೀನ್ ಸ್ಟಡಿನ ಆವಾಗಲೇ ಮಾಡಿ ನಾವು ಆ ಮಗುನ ಟರ್ಮಿನೇಟ್ ಮಾಡ್ತೀವಿ. ಯಾಕಂದರೆ ಡೌನ್ ಸಿಂಡ್ರೋಮ್ ಇದ್ದರೆ ಹಾರ್ಟನ್ನು ಸರಿ ಮಾಡಿದ್ರು ಬ್ರೈನ್ ಸರಿ ಆಗೋದಿಲ್ಲ, ಆ ಮಗು ನಾರ್ಮಲ್ ಇರೋದಿಲ್ಲ, ಅದನ್ನು ಟರ್ಮಿನೇಟ್ ಮಾಡ್ತೀವಿ. ಹಾಗಾಗಿ ಸ್ಕ್ರೀನಿಂಗು ಫಸ್ಟ್ 3 ಮಂತಲ್ಲೇ ಪ್ರಾರಂಭ ಆಗುತ್ತೆ. ಅದಾದಮೇಲೆ ಲಾಸ್ಟ್ ಟ್ರೈಮೆಸ್ಟರ್ನಲ್ಲಿ ಅಲ್ಲೇನಾದರೂ ಇನ್ಫೆಕ್ಷನ್ ಆದರೆ ಅಲ್ಲಿ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೆ ಆ ಪ್ರಾಬ್ಲಮ್ ಆಗಬಾರ್ದು ಅಂತ ಈಗ ಕೇಂದ್ರ ಸರ್ಕಾರ ಏನು ಮಾಡಿದೆ ಅಂದರೆ ಇಂದ್ರಧನುಷ್ ಅಂತ ಶುರು ಮಾಡಿದ್ದಾರೆ. ಅದರಲ್ಲಿ 12 ಲಸಿಕೆಗಳನ್ನು ಕೊಡ್ತಾ ಇದ್ದಾರೆ. ಒಂದು ಕಾಲಕ್ಕೆ ತಾಯಿಗೆ ಜರ್ಮನ್ ದಡರಾದರೆ ಆ ಮಗುವಿಗೆ ಕಣ್ಣು
ಕುರುಡಾಗಿರೋದು, ಜೊತೆಗೆ ಹೃದಯದಲ್ಲಿ ನ್ಯೂನತೆಯೂ ಇರೋದು. ನಾವು ಅವಾಗ ತುಂಬ ಕಷ್ಟಪಟ್ಟು ಎಲ್ರಿಗೂ ಕೇಳ್ತಾ ಇದ್ವಿ. ಆದರೆ ಈಗ ಅದನ್ನು ಮೊದಲೇ ಮಕ್ಕಳಿಗೆ ಕೊಡ್ತಾ ಇರೋದ್ರಿಂದ ಅವ್ರಿಗೆ ಹುಟ್ಟೋ ಮಕ್ಕಳಿಗೂ ಕೂಡ ಪ್ರೊಟೆಕ್ಷನ್ನು ಸಿಗ್ತಾ ಇದೆ. ಇದು ನಂತರ ಹುಟ್ಟಿದಾಗ ಎಲ್ಲ ಮಕ್ಕಳನ್ನು ಪರೀಕ್ಷೆ ಮಾಡ್ತಾರೆ. ಈಗ ನಿಯೋನೆಟಾಲಜಿಸ್ಟ್, ಮೊದಲಾದರೆ ಏನಾಗೋದು, ಮನೆಯಲ್ಲಿ ಮಕ್ಕಳು ಹುಡ್ತಾ ಇದ್ರು, ಯಾರಿಗೂ ಗೊತ್ತಾಗ್ತಾ ಇರಲಿಲ್ಲ. ಈಗ ಆಸ್ಪತ್ರೆಯಲ್ಲಿ ಹುಟ್ಟಿದ ಮಗುನ್ನೇ ತಪಾಸಣೆ ಮಾಡ್ತಾರೆ. ಅದರಲ್ಲಿ ಏನಾದರೂ ಇದ್ದರೆ ತಕ್ಷಣಕ್ಕೆ ಗೊತ್ತಾಗತ್ತೆ. ಅದ ನಂತರ ಸ್ಕೂಲ್ ಸೇರಿಸೋ ಮೊದಲು ಪರೀಕ್ಷೆ ಮಾಡ್ತಾರೆ. ಯಾಕಂದರೆ ಹಾರ್ಟಲ್ಲಿ ಏಟ್ರಲ್ ಸೆಪ್ಟಲ್ ಡಿಫೆಕ್ಟ್ ಅನ್ನೋದಿದ್ದರೆ ಶಾಲೆಗೆ ಸೇರಿಸೋ ಮೊದಲೇ ನಾವು ಅದನ್ನ ಮುಚ್ಚಬೇಕಾಗತ್ತೆ. ಸೊ ಹಾಗಾಗಿ ಅದನ್ನು ಮೊದಲೇ ಟೆಸ್ಟ್ ಮಾಡ್ತಾರೆ. ಅದ ನಂತರ ಶಾಲೆಗೆ ಹೋದ್ಮೇಲೆ ಪ್ರತಿ ವರ್ಷ ತಪ್ಪದೆ ಒಂದು ಸಲ ಆದರೂ ಅವರು ತಪಾಸಣೆ ಮಾಡ್ತಾನೆ ಇರಬೇಕು. ಬರೀ ಹಾರ್ಟದ ಒಂದೇ ಅಲ್ಲ, ಮಗುವಿನ ಸಮಗ್ರವಾದ ತಪಾಸಣೆ ಆಗಬೇಕು. ಹಾಗಾಗಿ ಬಾಯಿ ಹಲ್ಲು ಕೂಡ ಬಹಳ ಮುಖ್ಯ. ಕಾಯಿಲೆಗಳು ಬರೋದೇ ಅಲ್ಲಿಂದ. ಸೊ ಹಾಗಾಗಿ ಹಲ್ಲು ಬಾಯಿಯಿಂದ ಹಿಡ್ಕೊಂಡು ಉಗುರಿನಿಂದ ಹಿಡ್ಕೊಂಡು ಎಲ್ಲ ತಪಾಸಣೆನೂ ಆಗಿ ಆ ಮಕ್ಕಳಿಗೆ ಆರೋಗ್ಯಕರವಾದ ಬದುಕನ್ನು ಕಲಿಸೋದು ಅದು ಶಾಲೆಯಿಂದ ಪ್ರಾರಂಭ ಆಗಬೇಕು. ಓಕೆ, ವೆರಿ ನೈಸ್ ಮೇಡಮ್. ಹಾಗೆಯೇ ಈಗ ಸ್ಟಿರಾಯ್ಡ್ಗಳನ್ನು ಮತ್ತು ಪೇನ್ ಕಿಲ್ಲರ್ಗಳನ್ನು ರೆಗ್ಯುಲರಾಗಿ ತಗೊಳ್ಳೋದ್ರಿಂದ ಅದು ಹೃದಯದ ಮೇಲೆ ಯಾವ ರೀತಿ ಸಮಸ್ಯೆನ ಉಂಟು ಮಾಡುತ್ತೆ ಅಂತ ಹೇಳ್ತೀರಾ? ಮಕ್ಕಳಲ್ಲಾಗಿರ್ಬೋದು, ದೊಡ್ಡವರಲ್ಲಾಗಿರ್ಬೋದು. ಈ ಪೇನ್ ಕಿಲ್ಲರು, ಸ್ಟೀರಾಯ್ಡ್ಸು ತಗೊಳ್ಳೋದ್ರಿಂದ ಇಡೀ ಆರೋಗ್ಯ ಹಾಳಾಗುತ್ತೆ. ಬರೀ ಹೃದಯದಂತಲ್ಲ, ಇಡೀ ಸಮಗ್ರ ಆರೋಗ್ಯ. ಮುಖ ಇಷ್ಟು ದಪ್ಪಗಾಗಿ ಹೋಗ್ಬಿಡುತ್ತೆ, ಕೆನ್ನೆ ದಪ್ಪಗಾಗಿ ಹೋಗ್ಬಿಡುತ್ತೆ, ಅವ್ರಿಗೆ ಗ್ಯಾಸ್ಟ್ರೈಟಿಸ್ ಬರುತ್ತೆ, ಅಲ್ಸರ್ಸ್ ಆಗುತ್ತೆ, ಎಲ್ಲ ಥರದ್ದು ತೊಂದರೆ ಆಗುತ್ತೆ. ಹಾಗಾಗಿ ಅನ್ನೆಸೆಸರ್ಲಿ ಸೆಲ್ಫ್ ಟ್ರೀಟ್ಮೆಂಟು ಯಾರೂ ಮಾಡ್ಕೋಬಾರ್ದು. ಕಾಯಿಲೆ ಇದ್ದಾಗ ಸ್ಟೀರಾಯ್ಡ್ ಕೊಡಲೇಬೇಕು ಅಂದರೆ ತೊಗೊಳ್ಬೋದು. ಆದರೆ ಇವತ್ತು ಏನಾಗ್ತಾ ಇದೆ ಅಂದರೆ 6 ಪ್ಯಾಕ್ಸ್ ಮಾಡ್ಕೊಳ್ಳೋದಕ್ಕೋಸ್ಕರ ಫಾರ್ಮುಲಾಗಳನ್ನ ತೊಗೊಳ್ತಾ ಇದ್ದಾರಲ್ಲ, ಅದರಲ್ಲಿ ಸ್ಟೀರಾಯ್ಡು, ಅದರಲ್ಲಿ ಬ್ಯಾಂಡ್ ಡ್ರಗ್ಸು ಇದೆ. ಹಾಗಾಗಿ ನಾವು ಏನು ತೊಗೊಳ್ತಾ ಇದ್ದದ್ರ ಕಡೆಗೆ ಗಮನ ಇರಬೇಕು. ಓಕೆ ಮೇಡಮ್, ಈಗ ಕೊನೆಯದಾಗಿ ಒಂದು ಚಿಕ್ಕದಾಗಿ ನೀವು ಕನ್ಕ್ಲೂಡ್ ಮಾಡೋದಾದರೆ ಒಂದು ಹೆಲ್ದಿ ಹಾರ್ಟ್, ಬಾಡಿ, ಮೈಂಡ್ಗೆ ಏನೇನು ಮುಖ್ಯ ಆಗುತ್ತೆ? ಈಗ ನಾವು ಮಾತಾಡೋದೇನಂತಂದರೆ ಬ್ರೈನ್, ಹಾರ್ಟ್ ಆ್ಯಂಡ್ ದ ಬಾಡಿ ಆಕ್ಸಸ್ ಅಂತೀವಿ. ಮೆದುಳ ಮೇಲೆ ಏನು ಪರಿಣಾಮ ಆಗುತ್ತೋ ಅದ್ರ ಪರಿಣಾಮ ಹೃದಯದ ಮೇಲಾಗುತ್ತೆ. ಹೃದಯದ ಮೇಲೆ ಏನು ಪರಿಣಾಮ ಆಗುತ್ತೆ ಅದು ಶರೀರದ ಮೇಲಾಗುತ್ತೆ. ಉದಾಹರಣೆಗೆ ಒಬ್ಬ ವ್ಯಕ್ತಿ ಕೋಪ ಮಾಡ್ಕೊಂಡ್ಬಿಟ್ರೆ, ಮೆದುಳ ಮೇಲೆ ಸ್ಟ್ರೆಸ್ ಮಾಡ್ಕೊಂಡ್ಬಿಟ್ರೆ ಅಲ್ಲಿ ಸರ್ಜ್ ಆಫ್ ಕ್ಯಾಟಕೊಲಮಿನ್ಸ್ ಆ್ಯಂಡ್ ಕಾರ್ಟಿಸೋಲ್ ಆಗುತ್ತೆ. ಆ ಸರ್ಜ್ ಆದಾಗ ಏನಾಗುತ್ತೆ, ಅದ್ರ ಇಫೆಕ್ಟು ಹೃದಯದ ಮೇಲಾಗುತ್ತೆ. ಹೃದಯದ ಕಿರೀಟ ಧಮನಿಗಳು ಸಂಕುಚಿತಗೊಂಡು ಹಾರ್ಟು ನಿಷ್ಕ್ರಿಯಗೊಂಡು ಪಂಪಿಂಗ್ ಕೆಪಾಸಿಟಿ ಕಡಿಮೆ ಆಗುತ್ತೆ. ಹಾರ್ಟ್ ಪಂಪಿಂಗ್ ಕೆಪಾಸಿಟಿ ಕಡಿಮೆ ಆದರೆ ಇಡೀ ಶರೀರದಲ್ಲಿರುವ 60 ಟ್ರಿಲಿಯನ್ ಜೀವಕಣಗಳಿಗೆ ಪ್ರಾಣವಾಯು ಪೋಷಣೆ ಸಿಕ್ಕೋದಿಲ್ಲ. ಅವರು ಸುಸ್ತು 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 ಅಂತ ಇರ್ತಾರೆ. ಈಗ ನನಗೆ ಸುಸ್ತು ಆಗೋದೇ ಇಲ್ಲ, ಯಾಕಂದರೆ ಕೋಪ ಮಾಡ್ಕೊಳ್ಳೋದಿಲ್ಲ. ಆದರೆ ಯಾರು ಮನಸ್ಸನ್ನೇ ಕೆಡಿಸ್ಕೊಳ್ತಾರಲ್ಲ, ಅದರಿಂದ ಹೃದಯದ ಮೇಲೆ ತೊಂದರೆ ಆಗುತ್ತೆ. ಹೃದಯದ ಮೇಲಿಂದ ತೊಂದರೆ ಶರೀರದ ಮೇಲೆ ಆಗುತ್ತೆ. ಅವರ ಶರೀರ ಕಾಯಿಲೆ ಗೂಡಾಗುತ್ತೆ. ಹಾಗಾಗಿ ನಮ್ಮ ಮನಸ್ಸನ್ನು ಸದ್ಭಕ್ತಿ, ಸದ್ವಿಚಾರ, ಸದ್ಭಾವನೆಯಿಂದ ತುಂಬಿಕೊಂಡು ಪ್ರೀತಿಯಿಂದ ಇದ್ದರೆ ನಮ್ಮ ಹೃದಯದ ಮುಡಿತ ಕೂಡ ಚೆನ್ನಾಗಿರುತ್ತೆ ಅನ್ನೋದನ್ನು ನಮ್ಮ ವೀಕ್ಷಕರು ನೆನ್ಪಿಟ್ಕೊಳ್ಬೇಕು. ಓಕೆ ಮೇಡಮ್, ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಪ್ರೆಷಿಯಸ್ ಟೈಮ್ಗಾಗಿ. ಹಾಗೆಯೇ ಹೃದಯಕ್ಕೆ ಸಂಬಂಧಪಟ್ಟ ಹಾಗೆ ಮಕ್ಕಳ ಹೃದಯದ ಆರೋಗ್ಯದ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ನೀವು ಇವತ್ತು ಹಂಚ್ಕೊಂಡಿದ್ದೀರಾ. ಥ್ಯಾಂಕ್ಸ್ ಅ ಲಾಟ್. ನಮಸ್ಕಾರ. ನೋಡಿದ್ರಲ್ಲ, ಇವತ್ತಿನ ಕಾರ್ಯಕ್ರಮದಲ್ಲಿ ಸಾಕಷ್ಟು ಮಾಹಿತಿನ ಡಾಕ್ಟರ್ ನಮಗೆ ಕೊಟ್ಟರು. ಮಕ್ಕಳಿಗೆ ಯಾವ ಪದಾರ್ಥಗಳು ವಿಷವಾಗಿ ಕನ್ವರ್ಟ್ ಆಗ್ತಿದೆ ಅಂದರೆ ಅವರ ಆರೋಗ್ಯದ ಮೇಲೆ ಪರಿಣಾಮಕಾರಿಯಾಗುವಂತಹ ಯಾವ ಪದಾರ್ಥಗಳನ್ನು ನಾವು ತಿನ್ನಿಸ್ತಾ ಇದ್ದೀವಿ, ಜಂಕ್ ಫುಡ್ನಿಂದ ಏನೆಲ್ಲ ಅನಾಹುತ ಆಗುತ್ತೆ, ಯಾವೆಲ್ಲ ಆರೋಗ್ಯವಂತ ಪದಾರ್ಥಗಳನ್ನ ನಾವು ಮಕ್ಕಳಿಗೆ ಕೊಡಬೇಕಾಗತ್ತೆ, ಮಕ್ಕಳ ಒಂದು ಫಿಸಿಕಲ್ ಹೆಲ್ತ್ ಹಾಗೆಯೇ ಮೆಂಟಲ್ ಹೆಲ್ತ್ ಎಷ್ಟು ಮುಖ್ಯ ಆಗುತ್ತೆ, ಮಕ್ಕಳಿಗೆ ದೈಹಿಕ ಶಿಕ್ಷಣ ಅನ್ನೋದು ಕೂಡ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಹೀಗೆ ಮಕ್ಕಳಿಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಮಾಹಿತಿನ ಡಾಕ್ಟರ್ ನಮಗೆ ಕೊಟ್ಟರು. ಡೆಫಿನೆಟ್ಲಿ ಈ ಒಂದು ವಿಚಾರ ಡಾಕ್ಟರ್ ಮಾತಾಡಿರುವಂಥದ್ದು ನಿಮಗೆಲ್ಲ ಉಪಯೋಗ ಆಗುತ್ತೆ ಅಂತ ನಾನು ಕೂಡ ಭಾವಿಸಿದ್ದೀನಿ. ನಮ್ಮ ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬ ವಿಶೇಷ ಅತಿಥಿಯೊಂದಿಗೆ ನಾನು ಬರ್ತೀನಿ. ಧನ್ಯವಾದಗಳು.